ಹರೇ ಶ್ರೀನಿವಾಸ. ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ ಪಾದಾಚಾರ್ಯ ಗುರುಭ್ಯೋ ನಮಃ. ಹಾಡು ಆವಕುಲವೋ ರಂಗ. ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾ ಕರಾನಹಂ ವಾದಿರಾಜ ಗುರುಂ ವಂದೇ ಹಯಗ್ರೀವ ಪದಾಶ್ರಯೇ. ಈ ಹಾಡನ್ನು ರಚನೆ ಮಾಡಿದ್ದು ಶ್ರೀ ವಾದಿರಾಜ ಗುರು ಸಾರ್ವಭೌಮರು. ನಮ್ಮ ಮಧ್ವ ಮತದ ಕಂಪು ಜನಸಾಮಾನ್ಯರ ಹೃದಯದಲ್ಲಿ ತಂಪಾಗುವಂತೆ ಮಾಡಿದ ಒಂದು ಪೂರ್ಣಚಂದ್ರನ ವ್ಯಕ್ತಿತ್ವ ಭಾವಿ ಸಮೀರರಾದ ಗುರು ಸಾರ್ವಭೌಮರಾದ ಶ್ರೀ ವಾದಿರಾಜರು. ಕ್ರಿಸ್ತು ಶಕ 1480ರಲ್ಲಿ ಶ್ರೀ ವಾದಿರಾಜ ಗುರು ಸಾರ್ವಭೌಮರು ಅವತರಿಸಿತ್ತು. 1600ದಲ್ಲಿ ಶ್ರೀ ವಾದಿರಾಜರು ಬೃಂದಾವನ ಪ್ರವೇಶ ಮಾಡಿದರು. ಈ 120 ವರ್ಷದ ಕಾಲ ದೀರ್ಘ ಜೀವನವನ್ನು ನಡೆಸಿದ ಧೀರ ಸನ್ಯಾಸಿಗಳು ಶ್ರೀ ವಾದಿರಾಜ ಗುರು ಸಾರ್ವಭೌಮರು. ಅದರಲ್ಲಿ 112 ವರ್ಷದ ಕಾಲ ಅವರು ಸನ್ಯಾಸಿಗಳು ಆಗಿದ್ದಾರೆ. ತಮ್ಮ 8ನೇ ವಯಸ್ಸಿನಲ್ಲಿಯೇ ಅವರು ಸನ್ಯಾಸವನ್ನು ಸ್ವೀಕಾರ ಮಾಡುತ್ತಾರೆ. ಇಂತಹ ದೀರ್ಘ ಸನ್ಯಾಸಿಗಳಾಗಿ ಅವರು ಅನೇಕ ಜನರಿಗೆ ಪ್ರೇರಕರಾಗಿ, ಉತ್ಸಾಹಕದಾಯಕರಾಗಿ, ಅನೇಕರಿಗೆ ಅನುಗ್ರಹವನ್ನು ಮಾಡಿದಂತಹ, ಜ್ಞಾನವನ್ನು ನೀಡಿದಂತಹ, ಕ್ಷೇಮವನ್ನು ನೀಡಿದಂತಹ ಮಹಾತ್ಮರು ಶ್ರೀ ವಾದಿರಾಜ ಗುರು ಸಾರ್ವಭೌಮರು. ಇವರು ಅವತಾರವಾದದ್ದು ಕುಂಭಾಸಿ ಹತ್ತಿರದ ಹೂವಿನಕೆರೆಯ ರಾಮಾಚಾರ್ಯ ಗೌರಿದೇವಿ ದಂಪತಿಗಳಲ್ಲಿ ಮಾಘ ಶುದ್ಧ ದ್ವಾದಶಿಯಂದು ವಾಗೀಶತೀರ್ಥರ ಅನುಗ್ರಹದಿಂದ ಜನಿಸಿದವರೇ ಭೂವರಾಹಮೂರ್ತಿ. ವಿಷ್ಣುತೀರ್ಥರ ಪರಂಪರೆಯ ಶ್ರೀ ವಾಗೀಶತೀರ್ಥರೇ ಇವರನ್ನು ಸಾಕಿ ಬೆಳೆಸಿ ಸನ್ಯಾಸ ನೀಡಿ 20ನೇ ಯತಿಯಾಗಿ ವಾದಿರಾಜರೆಂದು ನಾಮಕರಣ ಮಾಡಿ ವ್ಯಾಸರಾಜರ ಹತ್ತಿರ ಅಧ್ಯಯನಕ್ಕೆ ಬಿಟ್ಟರು. ಕೃಷ್ಣದೇವರಾಯನಿಂದ ಪ್ರಸಂಗಾಭರಣ ತೀರ್ಥರೆಂಬ ಬಿರುದು ಪಡೆದರು. ಉಡುಪಿಯ ಕೃಷ್ಣ ದೇವಸ್ಥಾನದಲ್ಲಿ ಪ್ರಾಣ ಗರುಡ ಪ್ರತಿಷ್ಠೆ ಮತ್ತು ಪಾಜಕದಲ್ಲಿ ಮಧ್ವರ ಪ್ರತಿಷ್ಠೆಯನ್ನು ಮಾಡಿದರು. 2 ತಿಂಗಳಿನ ಪರ್ಯಾಯವನ್ನು 2 ವರ್ಷಕ್ಕೆ ಬದಲಾಯಿಸಿದರು. ಶ್ರೀಮನ್ಯಾಯಸುಧಾ ಗ್ರಂಥಕ್ಕೆ ಗುರುವರ್ಧ ದೀಪಿಕಾ ಎಂಬ ವ್ಯಾಖ್ಯಾನ ರಚಿಸಿದರು. ಸಕಲ ತೀರ್ಥಕ್ಷೇತ್ರಗಳನ್ನು ಸಂಚರಿಸಿ 4 ಪ್ರಬಂಧಗಳಲ್ಲಿ ಮಾಹಿತಿಯನ್ನು ನೀಡುವ ತೀರ್ಥ ಪ್ರಬಂಧ ರಚಿಸಿದರು. ಮಾಘ ಕವಿಯ ಶಿಶುಪಾಲವಧ ಕಾವ್ಯದ ವಿಜಯದ ರೂಪದಲ್ಲಿ ರುಕ್ಮಿಣೀಶ ವಿಜಯ ಎಂಬ ಶ್ರೇಷ್ಠ ಕಾವ್ಯವನ್ನು ನಿತ್ಯನಾಮಧಾರಣೆ ಸಂದರ್ಭದಲ್ಲಿ ಕೇವಲ 19 ದಿನಗಳಲ್ಲಿ 19 ಸರ್ಗಗಳನ್ನು ರಚಿಸಿದರು. ಹಯವದನ ಅಂಕಿತದಲ್ಲಿ ಅನೇಕ ಕನ್ನಡ ಕೃತಿಗಳನ್ನು ರಚಿಸಿದರು. ಗುಂಡಕ್ರಿಯ, ಹರಿಸರ್ವೋತ್ತಮ ಸಾರ, ವೈಕುಂಠ ವರ್ಣನೆ ಮುಂತಾದ ಕೃತಿಗಳುಂಟು. ಸೋದೆಯ ನಾಯಕರ ಮನೆಯ ಮದುವೆಯಲ್ಲಿ ವರನಿಗೆ ಹಾವು ಕಚ್ಚಿದಾಗ ವಿಷಪರಿಹಾರಕ ಮಂಗಳದಾಯಕ ಶ್ರೀ ಲಕ್ಷ್ಮೀ ಸ್ವಯಂವರದ ಕಥೆಯನ್ನು ತಿಳಿಸುವ ಶ್ರೀ ಲಕ್ಷ್ಮೀ ಶೋಭಾನ ಎಂಬ ಪದವನ್ನು ರಚಿಸಿದರು. ಸ್ವರ್ಣಕಾರರು, ಕೋಟೀಶ್ವರರು ಮುಂತಾದವರಿಗೆ ವೈಷ್ಣವ ದೀಕ್ಷೆ ನೀಡಿದರು. ಧರ್ಮಸ್ಥಳದಲ್ಲಿ ಶಿವಲಿಂಗದೊಡನೆ ನರಸಿಂಹ ಸಾಲಿಗ್ರಾಮವನ್ನು ಇಟ್ಟವರು. ಸೋದೆಯಲ್ಲಿ ತ್ರಿವಿಕ್ರಮದೇವರನ್ನು ಸ್ಥಾಪಿಸಿದರು. ತಿರುಪತಿ ಬೆಟ್ಟವನ್ನೇ ಶ್ರೀನಿವಾಸನ ಪ್ರತಿಮೆ ಎಂದರಿತು ಮೊಣಕಾಲಿನಿಂದ ಹತ್ತಿ ಸಾಲಿಗ್ರಾಮ ಹಾರವನ್ನು ಸಮರ್ಪಿಸಿದರು. ಸೋದೆಯ ಅಕ್ಕಸಾಲಿಗ ಗಣಪತಿ ವಿಗ್ರಹ ಮಾಡಲು ಪ್ರಯತ್ನಿಸಿದಷ್ಟು ಹಯಗ್ರೀವವಾಗಿ ರಾಜರ ಕೈ ಸೇರಿತು. ಪ್ರತ್ಯಕ್ಷ ಬಂದು ಕಡಲೆ ಭಕ್ಷ್ಯ ಸ್ವೀಕರಿಸಿ ಕುಣಿದಾಗ ಮಾಡಿದಾಗಿನ ಸ್ತೋತ್ರವೇ ಅಶ್ವಧಾಟಿಯ ದಶಾವತಾರ ಸ್ತುತಿ. ಬ್ರಹ್ಮರಾಕ್ಷಸನಾದ ನಾರಾಯಣಾಚಾರ್ಯರನ್ನು ಶಿಷ್ಯನನ್ನಾಗಿ ಮಾಡಿಕೊಂಡು ಆ ಭೂತರಾಜನನ್ನು ಅನುಗ್ರಹಿಸಿದರು. ಬೇಲೂರಿನ ವೈಕುಂಠದಾಸರ ತೊಡೆಯಲ್ಲಿ ಆಡುವ ಕೃಷ್ಣನನ್ನು ಕಂಡರು. 120 ವರ್ಷದ ತುಂಬು ಜೀವನ ನಡೆಸಿ ಸೋದೆಯಲ್ಲಿ ಫಾಲ್ಗುಣ ಕೃಷ್ಣ ತೃತೀಯಾದಂದು ಬೃಂದಾವನ ಪ್ರವೇಶಿಸಿದರು. ಹರೇ ಶ್ರೀನಿವಾಸ.
ఈ పాటని పాడుకునే ముందు ఈ పాట యొక్క భావార్థాన్ని తెలుసుకుందాం. అది నేను తెలుగులో చెప్తాను. పూర్తి వీడియో వినవలసిందిగా ప్రార్థన. ఆవకులవో రంగా అరియలాగదు. దీని భావార్థాన్ని తెలుగులో చూద్దాం. ఆవకులవో రంగా అరియలాగదు, ఆవకులవో రంగా అరియలాగదు, ఏ కులమూ నీది తెలియదయ్యా. ఆవకులವೆಂದರಿಯಲಾಗದು ಗೋವಕಾಯಿವ ಗೊಲ್ಲನಂತೆ, ದೇವಲೋಕದ ಪಾರಿಜಾತ ಹೂವಸತಿಗೆ ತಂದನಂತೆ. గోవకాయివ గొల్లనంతే, గోవులను కాచేవాడుట. దేవలోకద పారిజాత హూవసతిగే తందనంతే, దేవలోకంలో ఉండే పారిజాత పుష్పాన్ని తన ప్రియురాలికి తెచ్చాడుట. ఆవకులವೆಂದರಿಯಲಾಗదు, ఏ కులమో తెలియనే లేదయ్యా. ఇది పల్లవి. ಮೊದಟಿ ಚರಣಂ చూద్దాం. గోకులದಲ್ಲಿ ಹುಟ್ಟಿದನಂತೆ ಗೋಗಳನ್ನು ಕಾಯ್ದನಂತೆ. గోకులంలో పుట్టాడుట, గోవులను కాಯ್ದనంತೆ, గో సమూహాన్ని సంరక్షించాడుట. కొళ్ళలనూది మృగపక్షిಗಳ మరಳು ಮಾಡಿದనంತೆ, తన వేణువును వాయించి మృగపక్షులను మురిపించాడుట. తరళతనది వరళనిగహి మరవ మురిదు మత్తెహారి, తన బాల్యలీలలలో యమళార్జున వృక్షాలను విరిచాడుట. ತೆರೆದು ಬಾಯಿಯೊಳಗೀರೇಡು ಲೋಕವ ಇರಿಸಿ ತಾಯಿಗೆ ತೋರ್ದనంತೆ, తన నోరు తెరిచి 14 లోకాలను తన నోటి లోపల తన తల్లి యశోదమ్మకు చూపించి దర్శనమిచ్చాడుట. ఆవకులవో రంగా అరియలాగదు, నీది ఏ కులమయ్యా తెలియదయ్యా. రెండవ చరణం. గొల్లతియర మನೆಗೆ పొక్కు కళ్ళతనవా మాడిదనంతే. ఆ గొల్లభామల ఇంటికి వెళ్ళి దొంగతనం చేశారట, వెన్నని దొంగతనం చేస్తాడు కదా. గొల్లతీయరా మనకి పొక్కు కళ్ళతనవా మాడిదనంతే, గొల్లభామల ఇంటికి వెళ్ళి దొంగతనం చేశాడుట. బల్లద పూతనే విషవనుండు, ఆ పూతన ఇచ్చినటువంటి విషపూరితమైన పాలను త్రాగాడుట. మెల్లనే తృణన్న కొందనంతే, సుడిగాలి రూపంలో వచ్చినటువంటి ఆ తృణావర్తుణ్ణి సంహరించాడుట. పక్షి తన్న వాహననంతే, పక్షిరాజు అయినటువంటి గరుడు అంటే గరుడ పక్షి ఇక్కడ తన వాహనంగా చేసుకున్నాడుట. హావు తన్న ఆసిగయంతే, హావు అంటే ఇక్కడ శేషదేవుడు, శేషదేవుల వారిని తన పరుపుగా చేసుకున్నాడుట. ముక్కಣ್ణ తన్న మొమ్మగనంతే, ముక్కంటి అంటే శివుడు, శివుడు తన మనవడుట. ముద్దు ముఖద చెల్వనంతే, అందమైన ముఖము కలిగిన వాడు. ఆవకులవోరంగా అరియలాగదు, నీది ఏ కులమయ్యా తెలియదు. మూడవ చరణం. కరడి మಗಳ ತಂದనంತೆ, కరడి మగಳು అంటే జాంబవతిని తెచ్చాడుట. శరధి మಗಳು మడది అంతే, శరధి మಗಳು అంటే లక్ష్మీదేవి, సముద్రంలో ఆవిర్భవించినది లక్ష్మీదేవి. ఆ లక్ష్మీదేవి భార్య అట. ధరణియన్ను ಬೇಡಿದనంತೆ, ఆ భూమిని రక్షించాడుట. ఈ 7 లోకದ ಒಡೆಯనంತೆ, ఈ 14 లోకాలకు అధిపతి అట. హడగినిందలి బందనంతే, నౌకలో వచ్చాడుట. కడలదడదలి నిందనంతే, ఆ సముద్ర తీరంలో ఉన్న పుణ్యక్షేత్రమైన శ్రీ ఉడిపి క్షేత్రంలో వెలిసాడుట. ఒడది మధ్వరి గొలిదనంతే, మధ్వాచార్యుల వారిని అనుగ్రహించాడుట. ఒడేయ హయవదననంతే, హయవదనుడైన ప్రభువట, హయవదనుడైన ప్రభువట. ఆవకులవోరంగా అరియలాగదు, నీది ఏ కులమయ్యా తెలియదయ్యా అని సాగే ఈ భావార్థం. ఇది భావార్థం తెలుసుకొని ఈ పాట పాడుతూ ఉంటే వచ్చే ఆనందమే మనం వర్ణించలేము. అంతటి అలౌకిక ఆనందాన్ని మీరందరూ కూడా పొందుతారు. ಹರೇ ಶ್ರೀನಿವಾಸ. ಹಾಡು ಆವಕುಲವೋ ರಂಗ ಅರಿಯಲಾಗದು. ಇದನ್ನು ರಚನೆ ಮಾಡಿದ್ದು ಶ್ರೀ ವಾದಿರಾಜ ತೀರ್ಥರು. ಅಂಕಿತನಾಮ ಹಯವದನ. ಆವಕುಲವೋ ರಂಗ ಅರಿಯಲಾಗದು, ಆವಕುಲವೋ ರಂಗ ಅರಿಯಲಾಗದು, ಆವಕುಲವೆಂದರಿಯಲಾಗದು ಗೋವ
ಕಾಯ್ವ ಗೊಲ್ಲನಂತೆ ದೇವಲೋಕದ ಪಾರಿಜಾತ ಹೂವ ಸತಿಗೆ ತಂದನಂತೆ ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು. ಗೋಕುಲದಲ್ಲಿ ಹುಟ್ಟಿದನಂತೆ ಗೋಗಳನ್ನು ಕಾಯ್ದನಂತೆ ಗೋಕುಲದಲ್ಲಿ ಹುಟ್ಟಿದನಂತೆ ಗೋಗಳನ್ನು ಕಾಯ್ದನಂತೆ ಕೊಳ್ಳಲನೂದಿ ಮೃಗ ಪಕ್ಷಿಗಳ ಮರಳು ಮಾಡಿದನಂತೆ ತರಳತನದಿ ವರಳ ನಿಗಹಿ ಮರವ ಮುರಿದು ಮತ್ತೆ ಹಾರಿ ತೆರೆದು ಬಾಯಿಯೊಳಗಿರೆಳು ಲೋಕವ ಇರಿಸಿ ತಾಯಿಗೆ ತೋರ್ದನಂತೆ ತೆರೆದು ಬಾಯಿಯೊಳಗಿರೆಡು ಲೋಕವ ಇರಿಸಿ ತಾಯಿಗೆ ತೋರ್ದನಂತೆ ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು. ಗೊಲ್ಲತಿಯರ ಮನೆಗೆ ಪೋಕು ಕಳ್ಳತನವ ಮಾಡಿದನಂತೆ ಗೊಲ್ಲತಿಯರ ಮನೆಗೆ ಪೋಕು ಕಳ್ಳತನವ ಮಾಡಿದನಂತೆ ಬಲ್ಲದ ಪೂತನೆ ವಿಷವನುಂಡು ಮೆಲ್ಲನೆ ತೃಣನ ಕೊಂದನಂತೆ ಪಕ್ಷಿ ತನ್ನ ವಾಹನನಂತೆ ಹಾವು ತನ್ನ ಹಾಸಿಗೆಯಂತೆ ಮುಕ್ಕಣ್ಣ ತನ್ನ ಮೊಮ್ಮಗನಂತೆ ಮುದ್ದು ಮುಖದ ಚೆಲ್ವನಂತೆ ಮುಕ್ಕಣ್ಣ ತನ್ನ ಮೊಮ್ಮಗನಂತೆ ಮುದ್ದು ಮುಖದ ಚೆಲ್ವನಂತೆ ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು. ಕರಡಿ ಮಗಳ ತಂದನಂತೆ ಶರಧಿ ಮಗಳು ಮಡದಿಯಂತೆ ಕರಡಿ ಮಗಳ ತಂದನಂತೆ ಶರಧಿ ಮಗಳು ಮಡದಿಯಂತೆ ಧರಣಿಯನ್ನು ಬೆಡಿದನಂತೆ ಇರೆಡು ಲೋಕದ ಒಡೆಯನಂತೆ ಹಡಗಿನಿಂದಲಿ ಬಂದನಂತೆ ಕಡಲ ದಡದಲ್ಲಿ ನಿಂದನಂತೆ ಒಡದಿ ಮಧ್ವರಿಗೊಲಿದನಂತೆ ಒಡೆಯ ಹಯವದನನಂತೆ ಒಡದಿ ಮಧ್ವರಿಗೊಲಿದನಂತೆ ಒಡೆಯ ಹಯವದನನಂತೆ ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೆಂದರಿಯಲಾಗದು ಗೋವ ಕಾಯ್ವ ಗೊಲ್ಲನಂತೆ ದೇವಲೋಕದ ಪಾರಿಜಾತ ಹೂವ ಸತಿಗೆ ತಂದನಂತೆ ಆವ ಕುಲವೋ ರಂಗ ಅರಿಯಲಾಗದು ಹರೇ ಶ್ರೀನಿವಾಸ. ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತ್ಯರ್ಥಂ ನಾಹಂಕರ್ತ ಹರಿಕರ್ತ ಸರ್ವಂ ಶ್ರೀ ಮಧ್ವೇಶ ಕೃಷ್ಣಾರ್ಪಣಮಸ್ತು.